ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಈರುಳ್ಳಿ ಪಲ್ಯ ಮಾಡಾಕತ್ತೀನಿ. ಬರೀ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಇವು ಬಡಿಯಾರಿ, ಇವು ರಾಜಸ್ಥಾನ ಫೇಮಸ್ ರೀ. ಇದೆ ಬಡಿಯಾ ಪಲ್ಯನೂ ಮಾಡ್ತಾರೆ. ಇದನ್ನು ಸ್ವಲ್ಪ ನಾನು ಜಜ್ಕೊಂಡಿಂದ ಸ್ವಲ್ಪ ಒಂದು ಕಡೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದ್ದೇನೆ ಫ್ರೆಂಡ್ಸ್. ಆಮೇಲೆ ಈ ಬಡಿಯ ಹಾಕಿ ಸ್ವಲ್ಪ ಇದನ್ನು ಹುರ್ಕೋಬೇಕ್ರಿ ಫ್ರೆಂಡ್ಸ್. ಕೆಂಪಗೆ ಸ್ವಲ್ಪ ಈ ಥರ ಕೆಂಪಗೆ ಹುರ್ಕೊಂಡಿಂದ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನಲ್ಲ ನಾನು, ಅದನ್ನು ಇದಕ್ಕೆ ಹಾಕ್ತಿದ್ದೇನೆ ನೋಡಿರಿ. ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳನ್ರಿ. ಈ ಥರ ಮಿಕ್ಸ್ ಮಾಡಿ ಹುರ್ಕೋಬೇಕ್ರಿ ಫ್ರೆಂಡ್ಸ್. ಈ ಥರ ರೀ ಫ್ರೆಂಡ್ಸ್, ಈ ಥರ ಹುರ್ಕೋಬೇಕು ಫ್ರೆಂಡ್ಸ್. ಈ ಥರ ಹುರ್ಕೊಂಡಿಂದ ಆಮೇಲೆ ಇದಕ್ಕೆ ನೋಡಿರಿ, ಈ ಥರ ಮೆತ್ತಗೆ ಇರ್ತೈತಿ. ಇದಕ್ಕೆ ಈಗ ನಾವು ಮಸಾಲೆ ಹಾಕಂಡ್ರಿ. ಅರಶಿನ, ಒಣ ಖಾರ ಹಾಕ್ಯಂಡ್ರಿ ಫ್ರೆಂಡ್ಸ್. ಸ್ವಲ್ಪ ಇದಕ್ಕೆ ಧನಿಯಾ ಪೌಡರ್ ಹಾಕ್ಯಂಡ್ರಿ. ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಇದನ್ನು ನಾವು ಮಿಕ್ಸ್ ಮಾಡ್ರಿ ಫ್ರೆಂಡ್ಸ್. ನೋಡಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಫ್ರೆಂಡ್ಸ್, ನನ್ನ ಚಾನಲ್ ಹೆಸರೇನು ರೂಪಾ ಹೌಸ್ ಲೈಫ್ ಅಂತೇಳಿ ಫ್ರೆಂಡ್ಸ್. ಪ್ಲೀಸ್ ನನಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ಥರ ಮಾಡಿ ಡಕ್ಕನ್ ಹಾಕಿಟ್ಬಿಡನ್ರಿ. ಇನ್ನೂ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಯಂಡ್ರಿ. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಯಂಡ್ರಿ. ಸ್ವಲ್ಪ ಇದಕ್ಕೆ ಜಜ್ಕೊಂಡು ಬೆಳ್ಳುಳ್ಳಿ ಹಾಕ್ಯಂಡ್ರಿ. ಸ್ವಲ್ಪ ಕರಿಪತ್ತ ಹಾಕ್ಯನಿ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಯಂಡ್ರಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕಿ ಇದನ್ನು ಮತ್ತೆ ಹುರ್ಕೊಂಡಿದ್ದೇನೆ ರೀ. ಈ ಕಡೆ ನಾನು ಮೊಸರು ಮಾಡಿಟ್ಟಿದ್ನಿ ರೀ. ಇದನ್ನೀಗ ಮಜ್ಜಿಗೆ ಮಾಡ್ಕೊಂಡ್ರಿ ಸ್ವಲ್ಪ ತೆಳ್ಳಗೆ. ಈಗಂತೂ ಬ್ಯಾಸ್ಗೆ ಅಲ್ರಿ, ತಂಪು ಅಕ್ಕತ್ರಿ ಚಲೋ ರೀ. ಈಗ ಈ ಥರ ಮಾಡ್ಕೊಂಡು ಅಂದ್ರೆ ಮಸಾಲ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ತೆಳ್ಳಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಂಡ್ರಿ ಇದಕ್ಕೆ ಫ್ರೆಂಡ್ಸ್. ಉಪ್ಪು ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಮಸ್ತ್ ಇರ್ತೈತಿ, ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಈ ಥರ ಮಾಡಿ ಇಟ್ಕೊಂಡಿದ್ನಲ್ರಿ, ಆ ಮಸಾಲೆ ಹಾಕಿದ್ದೇನೆ. ಇದಕ್ಕೆ ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಂಡ್ರಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಇರುತ್ತೆ ಫ್ರೆಂಡ್ಸ್. ಈಗ ಮಜ್ಜಿಗೆ ನೋಡಿ ಈ ಥರ ಮಾಡ್ಕೊಂಡು ಈಗ ನಾನು ಒಂದು ಪ್ಲೇಟ್ ತೊಗೊಂಡ್ರಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಪಲ್ಯ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಯಂಡ್ರಿ. ಚಪಾತಿ ರೀ ಫ್ರೆಂಡ್ಸ್, ಕ್ಯಾರೆಟ್, ಆಮೇಲೆ ಸ್ವಲ್ಪ ಅನ್ನ, ಸ್ವಲ್ಪ ಮಜ್ಜಿಗೆ. ಇದೆ ನೋಡಿರಿ ನಮ್ಮ ಮಧ್ಯಾಹ್ನ ಊಟಕ್ಕೆ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇದೆ ಅಂತ.